ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್. ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, IB ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಹೊಸ ಕೈಗಾರಿಕಾ ನೀತಿಯಲ್ಲಿ ಹೊಸ ಕೈಗಾರಿಕೆಗಳಿಗೆ ವಿನಾಯಿತಿ, ಹಳೆ ಕೈಗಾರಿಕೆಗಳಿಗೆ ರಿಯಾಯಿತಿ ನೀಡಲು ವಿ ಲಕ್ಷ್ಮೀ ರೆಡ್ಡಿ ಮನವಿ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಜಾಥಾಕ್ಕೆ ಚಾಲನೆ. ಮಾದಕ ವಸ್ತುಗಳ ಸೇವನೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕ, ನ್ಯಾಯಾಧೀಶ ಸಿದ್ದರಾಮಪ್ಪ. 27ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ತಂಡ. ಚುನಾಯಿತ ಜನಪ್ರತಿನಿಧಿಗಳು, ಹಳೆ ವಿದ್ಯಾರ್ಥಿಗಳು ಮಾಹಿತಿ ನೀಡಲಿ ಡಾ ವೆಂಕಣ್ಣ. ಮತ್ತು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ, ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮಪ್ಪ ಭಂಡಾರಿ. ಕೇಂದ್ರ ವಿಮಾನಯಾನ ಸಚಿವರೊಂದಿಗೆ ಕುಮಾರ್ ನಾಯಕ್ ಚರ್ಚೆ. ವಿಮಾನಯಾನ ಸಚಿವರನ್ನು ಭೇಟಿ ಮಾಡಿದ ಸಂಸದ ಕುಮಾರ್ ನಾಯಕ್. ರಾಯಚೂರು ವಿಮಾನ ನಿಲ್ದಾಣ ತೊಡಕು ನಿವಾರಣೆಗೆ ಮನವಿ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಹೊಸದಾಗಿ ರೂಪಿಸಲು ಹೊರಟಿರುವ ಕೈಗಾರಿಕಾ ನೀತಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ 30% ನಿವೇಶನ ಖರೀದಿಗೆ ವಿನಾಯಿತಿ ನೀಡುವುದು ಹಾಗೂ ಹೊಸ ಕೈಗಾರಿಕೆಗಳಿಗೆ ಎಪಿಎಂಸಿ ಸೆಸ್ ವಿನಾಯಿತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಬೆಂಗಳೂರಿನಲ್ಲಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ಸರ್ಕಾರ ಗಮನ ಸೆಳೆದಿರುವುದಾಗಿ ಕಾಟನ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀ ರೆಡ್ಡಿ ಹೇಳಿದರು. ರಾಜ್ಯ ಸರ್ಕಾರ ಹೊಸದಾಗಿ ರೂಪಿಸಲು ಹೊರಟಿರುವ ಕೈಗಾರಿಕಾ ನೀತಿಯಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ 30% ನಿವೇಶನ ಖರೀದಿಗೆ ವಿನಾಯಿತಿ ನೀಡುವುದು ಹಾಗೂ ಹೊಸ ಕೈಗಾರಿಕೆಗಳಿಗೆ ಎಪಿಎಂಸಿ ಸೆಸ್ ವಿನಾಯಿತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಬೆಂಗಳೂರಿನಲ್ಲಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ಸರ್ಕಾರ ಗಮನ ಸೆಳೆದಿರುವುದಾಗಿ ಕಾಟನ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀ ರೆಡ್ಡಿ ಹೇಳಿದರು. ಅವರು ಇಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೈಗಾರಿಕೆಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸರ್ಕಾರ ರಿಯಾಯಿತಿ ನೀಡಿದಲ್ಲಿ ಕೈಗಾರಿಕಾ ವಲಯದಲ್ಲಿ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಸೀಸನಲ್ ಇಂಡಸ್ಟ್ರೀಸ್ಗಳಿಗೆ ರೂಫ್ ಟಾಪ್ ಸೋಲಾರ್ ಅಳವಡಿಕೆಗೆ 25% ಪ್ರೋತ್ಸಾಹ ಧನ ನೀಡುವುದು, ಪ್ರತಿ ಯೂನಿಟ್ಗೆ 5.25 ಪೈಸೆ ನೀಡಿ ಕ್ಯಾರಿ ಫಾರ್ವರ್ಡ್ ಮಾಡಿದಲ್ಲಿ ಕೈಗಾರಿಕೆಗಳಿಗೆ ವಿದ್ಯುತ್ ಬಳಕೆ ಸಹಕಾರಿಯಾಗಲಿದೆ. 2014-19ನೇ ಕೈಗಾರಿಕಾ ನೀತಿಯಲ್ಲಿ ಇರುವಂತೆ ಎಪಿಎಂಸಿ ಸೆಸ್ ವಿನಾಯಿತಿ ನೀಡಲು ಮನವಿ ಮಾಡಲಾಗಿದೆ. ವೇರ್ ಹೌಸ್ ಮತ್ತು ಲಾಜಿಸ್ಟಿಕ್ ಚಟುವಟಿಕೆಗಳಿಗೆ ಕೆಐಎಡಿಬಿ ಕೈಗಾರಿಕೆ ಪ್ರದೇಶ ಕನಿಷ್ಠ 50,000 ಚದುರ ಅಡಿ ಯಂತ್ರೋಪಕರಣ ಆಧಾರದ ಮೇಲೆ ಸಣ್ಣ ಘಟಕವೆಂದು ಪರಿಗಣಿಸಲಾಗಿರುವುದನ್ನು ಪರಿಷ್ಕರಿಸಿ 5,000 ಚದುರ ಅಡಿಯಿಂದ 1,00,000 ಚದುರ ಅಡಿ ಕಟ್ಟಡ ನಿರ್ಮಿಸಿದರೆ ಸಹಾಯಧನ ನೀಡಬೇಕೆಂದು ಮನವಿ ಮಾಡಲಾಗಿದೆ. ಕಾಟನ್ ಜಿನ್ನಿಂಗ್ ಫ್ಯಾಕ್ಟರಿಗಳಿಗೆ ಕೈಗಾರಿಕೆಗೆ ಮತ್ತು ವಾಣಿಜ್ಯ ಇಲಾಖೆಯಿಂದಲೇ ರಿಯಾಯಿತಿ ತಲುಪಿಸಬೇಕಿದೆ. ಜವಳಿ ಇಲಾಖೆಯಿಂದ ಪಡೆಯುವಂತೆ ಹೇಳುತ್ತಿರುವುದನ್ನು ತಪ್ಪಿಸಿ ಎಲ್ಲಾ ಸ್ಟಾಪ್ ಡ್ಯೂಟಿ, ಸಹಾಯಧನ, ವಿದ್ಯುತ್ ತೆರಿಗೆಗಳನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರದಿಂದ ಪಡೆಯುವಂತೆ ನೀತಿ ರೂಪಿಸಬೇಕೆಂದರು. ಸಿರಿಧಾನ್ಯ ತಯಾರಿಕೆ ಘಟಕಗಳಿಗೆ ಪ್ರೋತ್ಸಾಹ, ರಿಯಾಯಿತಿ ನೀಡುವುದು, ಆಹಾರ ಧಾನ್ಯಗಳ ಶೇಖರಣೆಗೆ ಲೈಸೋನ್ ನಿರ್ಮಾಣ, ಎಂಎಸ್ಎಂಇ ಘಟಕಗಳಿಗೆ ಇಟಾಪಿ ಸಹಾಯಧನ ಮೊತ್ತ ಹೆಚ್ಚಿಸುವುದು, ಮಳೆ ನೀರು ಕೊಯ್ಲು ಅಳವಡಿಸಲು ಹೆಚ್ಚಿನ ಒತ್ತು ನೀಡುವುದು, ಉದ್ಯೋಗ ಮಿತ್ರದಿಂದ ಆಗುತ್ತಿರುವ ತೊಂದರೆ ನಿವಾರಿಸಲು ಗಮನ ಸೆಳೆಯಲಾಗಿದೆ. ರಾಯಚೂರು ಗ್ರೋತ್ ಸೆಂಟರ್ಗಳಲ್ಲಿ ಪೊಲೀಸ್ ಠಾಣಾ ಮಂಜೂರು ಆಗಿದ್ದು ಅಗ್ನಿಶಾಮಕ ಠಾಣೆ ಸ್ಥಾಪಿಸಲು ಮನವಿ ಮಾಡಲಾಗಿದೆ. ಕೈಗಾರಿಕಾ ಪ್ರದೇಶದಲ್ಲಿಯೇ ಇಎಸ್ಐ ಆಸ್ಪತ್ರೆ ಮಂಜೂರು ಮಾಡುವಂತೆ ಮನವಿ ಮಾಡಲಾಗಿದೆ ಎಂದರು. ಇದು ಮಾಡ್ತೀವಿ ಅಂತ ಹೇಳಿದ್ರು. ಅದನ್ನು ಪರಿಶೀಲನೆ ಮಾಡಿ ನಮಗೆ ಹೋಗಬೇಕು.
ಒಂದೇದು ಮೊದಲು ನಾವು ಒಂದು ಡಿಮ್ಯಾಂಡ್ ಏನು ಮಾಡಿದ್ವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ SC/STಗೆ 75% ಲ್ಯಾಂಡ್ ಸಬ್ಸಿಡಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ 75% ಬೇಡ, 30% ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಯುವತಿಯರಾಗಲಿ ಯುವಕರಾಗಲಿ ಇವರಿಗೆ 30% ರಿಯಾಯಿತಿ ಮೇಲೆ ಲ್ಯಾಂಡ್ ಅಲೈನ್ಮೆಂಟ್ ಮಾಡಬೇಕಂತ ಒಂದು ಪ್ರಸ್ತಾವನೆ ತಂದಿದ್ವಿ. ಯಾಕಂದರೆ ಇವತ್ತು ನಾಳೆ ಸಾಕಷ್ಟು ಮಂದಿ ಯುವಕರು ಯುವತಿಯರು ಅನ್ಎಂಪ್ಲಾಯ್ಮೆಂಟ್ ಭಾಳ ಇದೆ. ಇಂಜಿನಿಯರಿಂಗ್ ಓದಿದವರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಸ್ವಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗೋದಕ್ಕೂ ಅನುಕೂಲ ಮಾಡಿಕೊಟ್ರೆ, ಅವ್ರು ಪ್ರೋತ್ಸಾಹ ಕೊಟ್ಟರೆ ಇದು ಅನುಕೂಲ ಆಗ್ತದಂತ ಈ ಪ್ರಶ್ನೆ ನಮ್ಮ ಡೈರೆಕ್ಟರ್ ಮೇಡಮ್ ಅವ್ರು ಹೇಳಿದಾಗ ಅವರು ಒಂದು ಪರಿಶೀಲನೆ ಮಾಡಿ ನಾವು ಸರ್ಕಾರ ಕೊಡ್ತೀವಿ, ಒಂದು ವೇಳೆ ಲ್ಯಾಂಡ್ ಆಗಲಿಲ್ಲ ಅಂದರೆ ಬೇರೆ ಏನೋ ಪ್ರೋತ್ಸಾಹ ಅವ್ರಿಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಕೊಡ್ತೀವಿ ಅಂತ ಪ್ರಮಾಣ ಮಾಡಿರೋರು. ಅದೊಂದಾಯಿತು. ಎರಡನೇದು ನಮ್ಮದು ನಿಮಗೆ ನಾನು ಗೊತ್ತಿದ್ದಾಗ ರೂಫ್ ಟಾಪ್ ಸೋಲಾರ್ ಸಿಸ್ಟಮ್ನಲ್ಲಿ ನಮಗೆ ಎಲೆಕ್ಟ್ರಿಕಲ್ ಏನು ಪ್ರಾಬ್ಲಮ್ ಇದೆ, ಮತ್ತು ಸೀಸನಲ್ ಇಂಡಸ್ಟ್ರಿ, ಓನ್ಲಿ ಜಿನಿಂಗ್ ಫ್ಯಾಕ್ಟ್ರಿ ಸೀಸನಲ್ ಇಂಡಸ್ಟ್ರಿಗೆ ರೂಫ್ ಟಾಪ್ನಲ್ಲಿ ನಮಗೆ ಸಬ್ಸಿಡಿ ಕೊಡಬೇಕು 25%, ಅಥವಾ ಅದ್ರ ಜೊತೆಗೆ ₹5 25 ಪೈಸೆ ರೇಟ್ ಕೊಡ್ಬೇಕಂತ ಕೇಳಿದ್ವಿ. ಇದು ಸ್ವಲ್ಪ ನಾವು ಸಬ್ಸಿಡಿ 2014-19 ಪಾಲಿಸಿಯಲ್ಲಿ ಇತ್ತು. ಇದು 2000 ಮತ್ತೆ 1924 ಇದು ತೆಗೆದಾಕಿದ್ರು. ಅದೇ ಕೇಳಿದ್ವಿ, ಯಾಕೆ ತೆಗೆದಾಕಿದ್ರು ಮೇಡಮ್, ಇದೆಲ್ಲ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ, ನಿಮಗೇನೋ ಅನುಕೂಲ ಆಗ್ತದೆ, ಇಲ್ಲ ಇದು ಪಾಲಿಸಿನಾಗ ಕ್ಯಾಬಿನೆಟ್ನಲ್ಲಿ ಇದಾಯಿತು, ಅದು ತೆಗೆದಾಕಿದ್ವಿ. ಈ ಸಲ ಮತ್ತೆ ಪರಿಶೀಲನೆ ಮಾಡಿದ್ವಿ. ಒಂದು ವೇಳೆ ನೀವು ಸಬ್ಸಿಡಿ ಕೊಡೋಕೆ ಆಗಲಿಲ್ಲ ಅಂದರೆ ಕ್ಯಾರಿ ಫಾರ್ವರ್ಡ್ ಮುಂದಿನ ವರ್ಷಕ್ಕೆ ನಮಗೆ ಕಂಟಿನ್ಯೂಷನ್, ನಾವು ಎಷ್ಟು ಉತ್ಪನ್ನ ಆಗ್ತದೆ 6 ತಿಂಗಳು ನಮ್ಗೆ ರನ್ನಿಂಗ್ ಆಗ್ತದೆ, 6 ತಿಂಗಳಾದ್ಮೇಲೆ ನಮ್ಗೆ ಎಷ್ಟು ಉತ್ಪನ್ನ ಆಗ್ತದೆ ಅದನ್ನು ನಾವು ಕಂಟಿನ್ಯೂಷನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಅಂತ ಒಂದು ರಿಕ್ವೆಸ್ಟ್ ಕೇಳಿದ್ವಿ. ಇದಕ್ಕಿಂತ ಮೊದಲು ನಮ್ಮ ರೀಸೆಂಟಾಗಿ ಗೆದ್ದಂಥ ನಮ್ಮ ಕುಮಾರ್ ನಾಯಕ್ ಸಾಹೇಬರು MD ಅವರು ಮೊದಲು ತಿರುಗಿದ್ರು KPCಗೆ. ಅದರಲ್ಲಿ MD ಇದ್ದಾಗ ಕೂಡ ಇದು ಪರಿಶೀಲನೆ ಮಾಡೋಕ್ಕೆ ಒಂದು ಸಲ ಅವ್ರಿಗೂ ರೆಕಮೆಂಡ್ ಇದು ಮೆಮೊರಾಂಡಮ್ ಕೊಟ್ಟಿದೆ. ಅವರು ಕೂಡ ಒಂದು ಲೆಟರ್ ಕೊಟ್ಟಿದ್ರು. ಈಗ ಇದನ್ನ ಪರಿಶೀಲನೆ ಮಾಡಿದ್ರೆ ಒಂದು ವಿಷಯ ಹೇಳಿದ್ರು, ಯಾವಾಗ ನಮಗೆ ಕರೆಂಟ್ ಕಡಿದಿದ್ದಾಗ ಹೊರ ರಾಜ್ಯದಲ್ಲಿ ಖರೀದಿ ಮಾಡಿದಾಗ ತೊಂದರೆ ಆಗ್ತದ, ಇದನ್ನು ಏನೋ ನಾವು ದಾರಿ ತರೋಣ ಅಂತ ಅಂದಿದ್ರು. ಅವ್ರಿಗೂ ಒಂದು ಮಾತು ತಿಳಿಸಿದ್ವಿ. ಇದನ್ನು ಏನು ಆಯಿತು ಅಂದರೆ ಸಕ್ಸಸ್ ಆಯಿತು ಅಂದರೆ ಭಾಳ ಇಂಡಸ್ಟ್ರಿಗೆ ನಮ್ಮ ರಾಯಚೂರಿನಲ್ಲಿ ಕರೆಂಟಿಗೆ ಭಾಳ ಅನುಕೂಲ ಆಗ್ತದೆ. ಮೂರನೇದು APMC ಸೆಸ್ 2014-19 ಕೊಡ್ತಾ ಇದ್ವಿ ಪಾಲಿಸಿಯಲ್ಲಿ ಎಕ್ಸಂಪ್ಷನ್. ಈಗ ಅದನ್ನ 2019 ಆದಮೇಲೆ 1924 ಸ್ಟಾಪ್ ಮಾಡಿದ್ರು. ಇದು ಸ್ಟಾಪ್ ಮಾಡಿದ್ರೆ ಯಾರಂದ್ರೆ ಕ್ಯಾಬಿನೆಟಲ್ಲಿ ಪಾಸ್ ಆದಮೇಲೆ ಈ ಡೈರೆಕ್ಟರ್ಸು ಸ್ವಲ್ಪ ಸ್ಟಾಪ್ ಮಾಡಿದ್ರು. ಮೊನ್ನೆ ಅದು ಕೂಡ ವೆರಿಫಿಕೇಶನ್ ಮಾಡಿದ್ವಿ. ಯಾರು ಸ್ಟಾಪ್ ಮಾಡಿದ್ರು, ನಾವು ಸ್ಟಾಪ್ ಮಾಡಿಲ್ಲ, ಇದು ಡೈರೆಕ್ಟರ್ ಇವರು ಮಾಡಿದ್ದಾರೆ ಅಂತ ಖನಿಜ ಬೋರ್ಡ್ನಲ್ಲಿ ಅವರು ಸ್ಟಾಪ್ ಮಾಡಿದ್ರು. ಇದಕ್ಕೆ ಮತ್ತೊಂದು ಸಲ ಪರಿಶೀಲನೆ ಮಾಡಿ ಇದು ಕೂಡ ಅಳವಡಿಸ್ತೀವಿ ಅಂತ. ಈ ಪಾಲಿಸಿ ಎದಕ್ಕೆ ಮಾಡ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಸೆಂಟ್ರಲ್ ಗೌರ್ಮೆಂಟು APMCನಲ್ಲಿ ಖರೀದಿ ಮಾಡಿದರೆ 60 ಪೈಸೆ ಕಟ್ಬೇಕು, ಹೊರಗೆ ಮಾಡಿದರೆ ಕಟ್ಬಾರ್ದು ಅಂತ ಇತ್ತು. ಆದರೆ ಈ ಸ್ಟೇಟ್ ಗೌರ್ಮೆಂಟ್ 60 ಪೈಸೆ ಒಳಗೆ ಅಂತ ತೋರಿಸಿದ್ದಾರೆ. ಅದು ನಾವು ಸ್ವಾಗತ ಮಾಡಿದ್ವಿ. ಆದರೆ ಇದಕ್ಕಿಂತ ಮೊದಲು ₹1 50 ಪೈಸೆ ಕಟ್ತಿದ್ವಿ. ಆದರೆ ಈ 60 ಪೈಸೆ ಕಟ್ಟಿದ್ರೆ ಅವರು ಕ್ಯಾಲ್ಕುಲೇಷನ್ ಮಾಡಿ ಏನಂತ, ನೀವು ಎಷ್ಟು ಸಂಗ್ರಹಣೆ ಮಾಡ್ತೀರಿ, ನಮ್ಮ APMCಗೆ 600 ಕೋಟಿ ಸ್ಟೇಟ್ನಲ್ಲಿ ಕಲೆಕ್ಷನ್ ಆಗಬೇಕು, ಅದಕ್ಕೆ ಅಂತ ನಾವು ಒಂದು ಡೇಟಾ ಮಾಡಿದ್ವಿ. ರಾಯಚೂರಿನಲ್ಲಿ ಇಷ್ಟು ವ್ಯಾಪಾರ ಆಗ್ತದೆ, ಇನ್ಸೈಡ್ ಔಟ್ಸೈಡ್ ಮಾಡಿದ್ರೆ 30 ಪೈಸೆಗೆ ವ್ಯಾಲ್ಯೂಷನ್ ಬರ್ತದೆ. 30 ಪೈಸೆ ಕೊಟ್ಟರೆ ನಮ್ಗೆ ಎಕ್ಸೆಂಪ್ಷನ್ ಕೊಡಬಾರ್ದು, 60 ಪೈಸೆ ಕೊಟ್ಟರೆ ಎಕ್ಸೆಂಪ್ಷನ್ ಕೊಡ್ಬೇಕಂತ ನಾವು ಒಂದು ಪ್ರಸ್ತಾವನೆ ನೀಡಿದ್ವಿ. ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಶ್ರೇಣಿಕ ರಾಜಮೂಥ, ರವಿ, ರಾಮುಂಜ, ಆನಂದ, ಬಿ ಆನಂದ್ ರೆಡ್ಡಿ ಉಪಸ್ಥಿತರಿದ್ದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಜೂನ್ 27ರಂದು ನ್ಯಾಕ್ ಕಮಿಟಿ ಆಗಮಿಸಲಿದ್ದು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಆಗಮಿಸಿ ಮಾಹಿತಿ ನೀಡುವಂತೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣ ಮನವಿ ಮಾಡಿದರು. ಮಾದಕ ವಸ್ತುಗಳ ಸೇವನೆಯು ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಿಯಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಭಾರಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಹೇಳಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ಭಾರತೀಯ ಮನೋವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. 1989ರಿಂದ ಪ್ರತಿ ವರ್ಷ ಜೂನ್ 26ರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನವನ್ನು ಒಂದೊಂದು ಘೋಷಣೆಯೊಂದಿಗೆ ಆಚರಿಸಲಾಗುತ್ತದೆ. ಪ್ರಸಕ್ತ ವರ್ಷ
ಪುರಾವೆಗಳು ಸ್ಪಷ್ಟವಾಗಿವೆ, ನಿವಾರಣೆಯಲ್ಲಿ ಹೂಡಿಕೆ ಮಾಡಿ ಎಂಬ ಘೋಷಣೆಯೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಹೇಳಿದರು. ಇತ್ತೀಚೆಗೆ ಮೊಬೈಲ್ ಸೇರಿದಂತೆ ವಿದ್ಯುನ್ಮಾನ ಉಪಕರಣಗಳ ಅತಿಯಾದ ಬಳಕೆಯು ವ್ಯಸನವಾಗಿ ಪರಿಣಮಿಸಿದ್ದು, ಪೋಷಕರು ಈ ಬಗ್ಗೆ ಗಮನ ಹರಿಸಬೇಕು. ಯುವಕರು ಅಂತರ್ಜಾಲದಲ್ಲಿ ಅವಶ್ಯ ಇರುವ ಮಾಹಿತಿಯನ್ನು ಪಡೆಯಬೇಕು. ಆದರೆ ಯುವಕರು ಅವಶ್ಯವಿಲ್ಲದ ಮಾಹಿತಿ ಪಡೆಯುವ ಮೂಲಕ ಯುವಕರು ಮಾದಕ ವಸ್ತುಗಳ ಕಡೆ ಮುಖ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಎಲ್ಲರಿಗೂ ತಿಳಿದಿರುವಂತೆ ನಾವು ಈ ಒಂದು ದಿನಾಚರಣೆಯನ್ನು ಸುಮಾರು 1989ರಿಂದ ಈ ದಿನಾಚರಣೆ ವಿರೋಧಿ ದಿನಾಚರಣೆಯನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅಂದರೆ ಸುಮಾರು 35 ವರ್ಷಗಳಿಂದ ನಾವು ಈ ವಿರೋಧಿ ದಿನಾಚರಣೆಯನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ಎಲ್ಲಿ ಮುಟ್ಟಿದ್ದೀವಿ ಅಂತ ನೋಡೋದು ಬಹಳ ಮುಖ್ಯವಾಗಿದೆ. ಸುಮಾರು 14% 16ರಿಂದ 25 ವರ್ಷಗಳಿಂದ ಮಕ್ಕಳು ಈ ಡ್ರಗ್ಸ್ ಸೇವನೆಗೆಲ್ಲ ಗುರಿಯಾಗ್ತಾ ಇದ್ದಾರೆ. ಅವರೆಲ್ಲರೂ ಅಂದ್ರೇನು, ನಾವು ಯಾವಾಗ ಯೌವನ ಜೀವನದಲ್ಲಿ ಯಾವ್ಯಾವ ಗುರಿ ಮುಟ್ಟಬೇಕು ಆ ಜೀವನದಲ್ಲಿ ಆ ದಾರಿಯನ್ನು ತಪ್ಪಿ ಅವರೆಲ್ಲ ಇಂಥ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಅವರು ತಮ್ಮ ಗುರಿಯನ್ನು ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಬಹಳ ಅವಶ್ಯವಾಗಿರ್ತವೆ. ಯಾಕಂದ್ರೆ ಜನಜಾಗೃತಿ ಆಗಬೇಕು. ಜನಜಾಗೃತಿಯಾಗಿ ಏನು ಮಾಡಬೇಕಪ್ಪ ನಾವು ಅಂತಂದರೆ, ಪೇರೆಂಟ್ಸ್ಗಳಾದಂಥ ನೀವುಗಳೆಲ್ಲರೂ ಸ್ವಲ್ಪ ನಿಗಾ ವಹಿಸ್ಬೇಕು ಮಕ್ಕಳ ಮೇಲೆ. ವಿಶೇಷವಾಗಿ 16ರಿಂದ 25 ವರ್ಷ ಮಕ್ಕಳು ಏನಿದ್ದಾರಲ್ಲೋ ಅವ್ರು ಯಾವಾಗ SSLCಯಿಂದ ಡಿಗ್ರಿ ಮುಗಿಸ್ತಂತಹ ಸಂದರ್ಭದಲ್ಲಿ ಇಂಥ ದುಶ್ಚಟಗಳಿಗೆ ಅವರು ದಾಸರಾಗಿ ಅವರು ತಮ್ಮ ಟ್ರ್ಯಾಕನ್ನು ಬಿಟ್ಬಿಟ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಪೇರೆಂಟ್ಸ್ಗಳಾದಂಥ ನೀವುಗಳೆಲ್ಲರೂ ಸ್ವಲ್ಪ ಗಮನ ಹರಿಸ್ಬೇಕು ನಾವು ಆ ಕಡೆ ಮಕ್ಕಳ ಮೇಲೆ. ಹೀಗಾಗಿ ಈ ಸಲದ ಥೀಮ್ ಅದನ್ನೇ ಇಟ್ಟಿದ್ದಾರೆ. ಏನಂದ್ರೆ ಎವಿಡೆನ್ಸ್ ಈಸ್ ಕ್ಲಿಯರ್, ಯು ಇನ್ವೆಸ್ಟ್ ಇನ್ ಪ್ರಿವೆನ್ಷನ್ ಅಂತ ಹೇಳಿ. ಅಂದ್ರೆ ಪೇರೆಂಟ್ಸ್ ಆದಂತ ನೀವುಗಳೆಲ್ಲರೂ ಸೇರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರಿವೆಂಟ್ ಮಾಡಬೇಕು. ಯಾವ ರೀತಿಯಾಗಿ ಪ್ರಿವೆಂಟ್ ಮಾಡ್ಬೇಕಪ್ಪ ಅಂತಂದ್ರೆ, ಇವತ್ತಿನ ನಾವು ದಿನಮಾನಗಳಲ್ಲಿ ಮನೆಯಲ್ಲಿ ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರು ಮಕ್ಕಳಿಗೆ ಕೈಯಲ್ಲಿ ನಾವು ಮೊಬೈಲ್ ಅನ್ನು ಕೊಡ್ತಾ ಇದ್ದೀವಿ. ಅವರು ಯಾವುದನ್ನು ಬೇಕೋ ಅದನ್ನು ನೋಡದೆ ಬೇರೆ ಬೇರೆಗೆ ಎಲ್ಲ ನೋಡ್ಕೊಂಡ್ಬಿಟ್ಟು ಅಂತ ಎಲ್ಲ ಹೊಸ ಚಟಗಳನ್ನೆಲ್ಲ ಕಲಿತಾ ಇದ್ದಾರೆ. ಹೀಗಾಗಿ ಪಾಲಕರಾದಂಥ ನೀವುಗಳೆಲ್ಲರೂ ನಮ್ಮ ಮಕ್ಕಳ ಮೇಲೆ ನಾವೆಲ್ಲ ಅವ್ರ ಮೇಲೆ ಒಂದು ನಿಗಾ ವಹಿಸಿ ಅವರಿಂಥ ದುಶ್ಚಟಗಳಿಗೆ ದಾಸರಾಗಬಾರದು ಅನ್ನುವಂಥ ಇಂಥ ಒಂದು ಸಂದೇಶವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೆ ಹೋಗ್ಬೇಕೆನ್ನೋ ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲ ಕಡೆ ಇದು ಪ್ರಚಾರ ಆಗಿ ಸ್ವಲ್ಪ ಆದಷ್ಟು ಈ ನಮ್ದು ಏನು 21 ಸೆನ್ಸಸ್ ಪ್ರಕಾರ ಏನು 16% ಏನು ಬರ್ತಾ ಇದೆ, ಸಾಧ್ಯವಾದಷ್ಟು ಸ್ವಲ್ಪ ಮುಂದಿನ ದಿನಮಾನಗಳಲ್ಲಿ ಇದು ಕಡಿಮೆ ಬರಲಿ ಅಂತ ಹೇಳಿ ಆಶಿಸುತ್ತಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಯುವಕರಲ್ಲಿ ಮಾದಕ ವಸ್ತುಗಳ ಸೇವನೆ ಹೆಚ್ಚಿದ್ದು, ಇದರ ದುಷ್ಪರಿಣಾಮದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಮಾದಕ ವಸ್ತುಗಳ ಸೇವನೆ ಯಾರು ಮಾಡಬಾರದು. ಆರೋಗ್ಯಯುತ ದೇಶದ ನಿರ್ಮಾಣದಲ್ಲಿ ಪ್ರತಿಯೊಬ್ಬರ ಸಹಕಾರ ಅಗತ್ಯವಿದೆ. ಇದು ಜವಾಬ್ದಾರಿಯೂ ಕೂಡ ಆಗಿದೆ. ಮಾದಕ ವಸ್ತು ವ್ಯಸನ ಎಂದರೆ ಒಂದು ರೀತಿಯ ಮಾನಸಿಕ ಕಾಯಿಲೆ. ಮಾದಕ ವಸ್ತುಗಳ ಸೇವನೆಯಿಂದ ಮಾನಸಿಕ, ದೈಹಿಕ, ಸಾಮಾಜಿಕ, ಆರ್ಥಿಕ, ಬೌದ್ಧಿಕ, ನೈತಿಕವಾಗಿ ವ್ಯಕ್ತಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಎಂದು ಹೇಳಿದರು. ನಾವು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಹಾಗೂ ಇಲಿಸಿಟ್ ಟ್ರಾಫಿಕಿಂಗ್ ಬಗ್ಗೆ ನಾವು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇದು ಈಗಿನ ಯುವಕರಲ್ಲಿ ಈ ಮಾದಕ ವಸ್ತುಗಳ ಬಗ್ಗೆ ನಾವು ಹೆಚ್ಚಿನ ಒಂದು ಅರಿವನ್ನು ಮೂಡಿಸಬೇಕಾಗುತ್ತದೆ. ಈ ಮಾದಕ ವಸ್ತುಗಳು ಅಂದರೆ ನಿಮ್ಗೆ ಗೊತ್ತಿದ್ದಂಗೆ ಇದು ಪ್ರಾರಂಭದಲ್ಲಿ ಇದೊಂದು ಮಾನಸಿಕ ಕಾಯಿಲೆ ಇದ್ದಂಗೆ. ಪ್ರಾರಂಭದಲ್ಲಿ ಸ್ವಲ್ಪ ಅದನ್ನು ಟೇಸ್ಟ್ ಮಾಡಿ ಮುಂದೆ ಅದಕ್ಕೆ ದಾಸನಾಗಿ ಭಾಳಷ್ಟು ದುಷ್ಪರಿಣಾಮಗಳು ಆಗುವಂಥ ಸ್ಥಿತಿಗೆ ಬರ್ತಾರೆ. ವಿಶೇಷವಾಗಿ ಈಗಿನ ಯುವಕರಲ್ಲಿ ಈ ಮಾದಕ ವಸ್ತುಗಳಾದ ಅದು ಪಾನ್, ಬೀಡ ಅಥವಾ ಗುಟ್ಕಾ, ಸಿಗರೇಟು, ಮದ್ಯಪಾನ ಅಥವಾ ಇನ್ನೂ ಮುಂದೆ ಹೋದರೆ ಗಾಂಜಾ, ಅಫೀಮು ಈ ಥರ ಬೇರೆ ಬೇರೆ ಒಂದು ಮಾದಕ ದ್ರವ್ಯಗಳಿಗೆ ದಾಸನಾಗಿ ಇವತ್ತು ಭಾಳಷ್ಟು ಜನ ಯುವಕರು ಇದರಲ್ಲಿ ಸಮಾಜದಿಂದ ಒಂದು ಇದು ಏನಂತಾರೆ ಒಂದು ಕೆಟ್ಟ ಪರಿಮಾಣ ಬೀರುವಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಾವು ಜಾಸ್ತಿ ಈ ಅವೇರ್ನೆಸ್ ಮಾಡಬೇಕಾಗ್ತದೆ. ಇದರಿಂದ ಏನಾಗ್ತದೆ, ಒಂದು ಸಲ ಅವನು ದಾಸನಾದರೆ ಅವನ ಆರೋಗ್ಯದ ಮೇಲೆ ಮತ್ತು ಕುಟುಂಬದ ಮೇಲೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ.
ಅದಕ್ಕೆ ಎಲ್ಲ ಯುವಕರಲ್ಲಿ ನನ್ನ ಒಂದು ವಿನಂತಿ ಏನಂದರೆ ಈ ಮಾದಕ ದ್ರವ್ಯಗಳ ಏನು ವ್ಯಸನ ಇದೆ ಅದನ್ನು ತಪ್ಪಿಸಲು ತಮ್ಮೆಲ್ಲರ ಪರವಾಗಿ ಈ ದಿನ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಜನರಲ್ಲಿ ಸಮಾಜದಲ್ಲಿ ಯುವಕರು ಮಾದಕ ದ್ರವ್ಯಗಳ ದಾಸರಾಗ್ತಿದ್ದಾರೆ. ಇಡೀ ಒಂದು ಭಾರತದಲ್ಲಿ ನೋಡ್ತಾ ಇದ್ದರೆ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಹೆಚ್ಚು ಈ ಟೀನೇಜರ್ಸ್ ಇದಕ್ಕೆ ಬಲಿಯಾಗ್ತಿದ್ದಾರೆ. ಹಾಗಾಗಿ ಎಲ್ಲ ಕಡೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಯುವಕರು ಇದಕ್ಕೆ ಬಲಿಯಾಗ್ತಿರೋದು ಕಂಡು ಬರ್ತಾ ಇದೆ. ಅದನ್ನು ನಾವು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು, ಶಾಲಾ ಕಾಲೇಜುಗಳು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಕೂಡ ಮಾಡ್ತೀವಿ. ಈ ಮಾದಕ ದ್ರವ್ಯಗಳನ್ನು ಬರೀ ಮಾರಾಟ ಮಾಡೋದಲ್ಲದೆ ಸೇವಿಸೋದು ಕೂಡ ಅಪರಾಧ. ಅದರ ಅಡಿಯಲ್ಲಿ ನಾವು ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ದಾಖಲು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ ಗಾಂಜಾ ಬೆಳೆ ಆ ಥರದ್ದು ಈ ಕಡೆ ಸಾಗಾಟ ಮತ್ತು ವಹಿವಾಟು ಇದೆ. ಅದನ್ನು ಕೂಡ ನಾವು ಗಮನದಲ್ಲಿಟ್ಟು ನಾವು ಪ್ರಕರಣಗಳನ್ನು ದಾಖಲಿಸ್ತಿದ್ವಿ. ವಿಶೇಷವಾಗಿ ಈ ಥರದ್ದು ಮಾದಕ ದ್ರವ್ಯ ವ್ಯಸನದಿಂದ ಇಡೀ ಸಮಾಜ ಹಾಳಾಗುತ್ತೆ, ಇಡೀ ಒಂದು ಅರ್ಥ ವ್ಯವಸ್ಥೆ ಕುಸಿಯುತ್ತೆ. ಕೇವಲ ನಾವು ಬರೇ ಇದರಿಂದ ಕುಟುಂಬ ಅಥವಾ ಮಕ್ಕಳು ಹಾಳಾಗ್ತಾರೆ ಅಂತಂದರೆ ಇಡೀ ನಮ್ಮ ಅದು ಬೇರೆ ಥರದ್ದು ಕೂಡ ಎಫೆಕ್ಟು ಆಗುತ್ತೆ. ಇಡೀ ಕುಟುಂಬಗಳು ಬೀದಿಗೆ ಬರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಯಾರಾದರೂ ಒಬ್ಬರು ಹಾಳಾಗಬೇಕಂತಂದರೆ ಅವ್ರಿಗೆ ಮಾದಕ ವ್ಯಸನಿ ಅಂಟಿಸ್ಬಿಟ್ರೆ ಅವರು ತನ್ನಿಂತಾನೇ ಇಡೀ ಒಂದು ಕುಟುಂಬ ಹಾಳಾಗುತ್ತೆ, ಇಡೀ ಸಮಾಜದಲ್ಲಿ ಸಾಕಷ್ಟು ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ದಿನ ನಾವು ಎಲ್ಲ ಕಡೆಯೂ ಕೂಡ ರಾಯಚೂರಿನ ಎಲ್ಲ ಭಾಗದಲ್ಲೂ ಕೂಡ ಪ್ರತಿ ಠಾಣೆಯಲ್ಲಿ 2-3 ಕಾರ್ಯಕ್ರಮಗಳನ್ನು ಗ್ರಾಮೀಣ ಭಾಗದಲ್ಲೂ ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಯುವಕರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಈ ಥರದ್ದೊಂದು ಜನರಲ್ಲಿ ಜಾಗೃತಿ ಮೂಡಬೇಕು. ಇದನ್ನು ಸೇವಿಸೋದು ಕೂಡ ಅಪರಾಧ ಮತ್ತು ಅದನ್ನು ಸಾಗಾಟನೆ ಮಾಡೋದು, ಅದನ್ನ ಮತ್ತೊಬ್ಬರಿಗೆ ಕಳಿಸೋದು ಕೂಡ ಅಪರಾಧ ಆಗುತ್ತೆ. ಹಾಗಾಗಿ ಜನರಲ್ಲಿ ವಿನಂತಿನಿ, ಈ ಥರದ್ದು ಏನಾದರೂ ಕಂಡು ಬಂದರೆ ನೀವು 112ಗೆ ಕರೆ ಮಾಡಿ ಮತ್ತು ಹತ್ತಿರದ ಪೊಲೀಸ್ ಠಾಣೆಗೆ ಗಮನಕ್ಕೆ ತಂದರೂ ಕೂಡ ನಾವು ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೇವೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಖ್ಯದ್ವಾರದ ಮುಂದೆ ರಿಮ್ಸ್ ಹಾಗೂ ವಿವಿಧ ಕಾಲೇಜಿನ ಮೆಡಿಕಲ್ ವಿದ್ಯಾರ್ಥಿಗಳಿಂದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನದ ಕುರಿತು ಬೀದಿ ನಾಟಕ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ನಗರದ ಪ್ರಮುಖ ಬೀದಿಗಳಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಯ ಅಂಗವಾಗಿ ಮಾದಕ ವಸ್ತುಗಳ ಸೇವನೆ ಕುರಿತು ಘೋಷಣೆಗಳ ಮೂಲಕ ಜಾಥಾವನ್ನು ನಡೆಸಲಾಯಿತು. ನಮ್ಮ ಮನೆ ತನಕ ದೊಡ್ಡ ಹೆಸರು ತರಬೇಕು ನೋಡು ಜನ. ನಾವು ಚಡಿ ದೋಸ್ತಿ ಕಾನೆ ಕುಚಿಕೋ ಬಾಬಾ ಜಾಸ್ತಿ ಬಾಬಾ ಕಾಲೇಜ್ ಯಾವ ಮುಂಜಾನೆ ಹೇಳು, ನನ್ನ ಜೊತೆ ಬಂದ್ರೆ ನಿನ್ನ ಹೊರಗಡೆ ತೋರಿಸ್ತೀನಿ ಬಾ. ಆಯ್ತಾ? ಇಷ್ಟ ಹೇಳಕತ್ತೆ ಅಂದ್ರೆ ತೋರಿಸ್ತೀನಿ ಬಾ. ಆಯ್ತು ನಡಿ. ಹಾಯ್ ಫ್ರೆಂಡ್ಸ್. ಏನ್ ಮಚ್ಚ ಕಾಣ್ತಾನೆ ಇಲ್ವಲ್ಲ? ಎಲ್ಲ ಕರ್ಕೊಂಡ್ಬರ್ಬಿಡಲಿ, ನಿಮ್ಗೆ ಗೊತ್ತಾಗಲ್ಲ, ಹೋಗಲಿ ಗಾಡಿ ಏನಾಗಲ್ಲ ಮಚ್ಚ. ಫೈಲ್ ತೋರಿಸ್ರಿ. ಮಾರ ಮಚ್ಚ, ಮಾರ ಎಲ್ಲ ನಾನು ಮಾಡೋದು ಆಸೆ ಇಲ್ಲ. ಹಾಕೋ 90 ಹಾಕ ಹೊಡಿ. ಏನು ಒಂಥರ ವಾಸಿನ ಹಾಕ ಇವೆಲ್ಲ ಕೂಡ ಇಲ್ಲಿ ಹೊಡಿ, ಒಂದು 90 ಹೊಡಿ. ಇದು ಏನ್ ಮಾಡ್ಬೇಕು, ಏನ್ ಒಂಥರ ಫಸ್ಟ್ ಸಲ ನೋಡಿದಂಗ ಅಲ್ಲಕತ್ತಮ್ಮ. ಏನಿದು ಹಣ ಹೆಂಗ್ ಮಾಡ್ಬೇಕಿದ್, ಏನ್ ಮಾಡ್ಬೇಕ ಇಷ್ಟೇ ಬಿಚ್ಚ ಹೊಡಿ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್, ರಿಮ್ಸ್ ನಿರ್ದೇಶಕ ಡಾಕ್ಟರ್ ರಮೇಶ್ ಬಿಎಚ್, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯಶಂಕರ್, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಯಶೋಧ ಎನ್, ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಮಾನಸಿಕ ಆರೋಗ್ಯ ಹಿರಿಯ ಮನೋವೈದ್ಯ ಡಾಕ್ಟರ್ ಮನೋಹರ್ ವೈಪತ್ತರ್, ರಾಯಚೂರು ತಾಲೂಕು ಆರೋಗ್ಯ ಅಧಿಕಾರಿ ಪ್ರಜ್ವಲ್ ಕುಮಾರ್ ಹಾಗೂ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಇದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಸಯ್ಯ ಮಾಡಿದರು. ಈಗ ಜಾಹೀರಾತು. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್,
ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಾದಕ ವಸ್ತುಗಳ ಸೇವನೆಯು ಮನುಷ್ಯನ ಆರೋಗ್ಯಕ್ಕೆ ಹಾನಿಕರವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಭಾರಿ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರಾದ ಸಿದ್ದರಾಮಪ್ಪ ಕಲ್ಯಾಣರಾವ್ ಅವರು ಹೇಳಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಜೂನ್ 27ರಂದು ನ್ಯಾಕ್ ಕಮಿಟಿ ಆಗಮಿಸಲಿದ್ದು ಹಳೆಯ ವಿದ್ಯಾರ್ಥಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಆಗಮಿಸಿ ಮಾಹಿತಿ ನೀಡುವಂತೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವೆಂಕಣ್ಣ ಮನವಿ ಮಾಡಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷಕ್ಕೊಮ್ಮೆ ನ್ಯಾಕ್ ತಂಡ ಆಗಮಿಸಿ ಬೋಧನಾ ವ್ಯವಸ್ಥೆ, ಮೂಲಭೂತ ಸೌಕರ್ಯ, ವಿದ್ಯಾರ್ಥಿಗಳ ಕಲಿಕೆ, ಕ್ರೀಡೆ ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ಮಾಹಿತಿ ಸಂಗ್ರಹಿಸುತ್ತದೆ. ಕಳೆದ ಬಾರಿ 2018ರಲ್ಲಿ ಬಿ ಗ್ರೇಡ್ ದೊರೆತಿತ್ತು. ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಕಾಲೇಜು ಆಡಳಿತ ಮಂಡಳಿ, ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ. ದೆಹಲಿ, ವಿಶಾಖಪಟ್ಟಣ, ಹಾಸನ ಸೇರಿದಂತೆ ನುರಿತ ತಜ್ಞರು ನ್ಯಾಕ್ ಕಮಿಟಿಯಲ್ಲಿ ಕಾಲೇಜಿನ ಪರಿಶೀಲನೆ ನಡೆಸಲಿದ್ದಾರೆ. 5 ವರ್ಷ ಕಾಲೇಜಿನ ಕ್ರಿಯಾ ಚಟುವಟಿಕೆಗಳನ್ನು ಪರಾಮರ್ಶೆ ನಡೆಸಲಿದ್ದಾರೆ. ಎಲ್ಲರ ಅಭಿಪ್ರಾಯದ ಮೇಲೆ ಗ್ರೇಡ್ ನಿಗದಿಗೊಳಿಸಲಾಗುತ್ತದೆ ಎಂದರು. ಇವತ್ತು ನಾವು ಬಂದಿರತಕ್ಕಂಥದ್ದು ಅಂದರೆ ಮುಖ್ಯವಾದಂಥದ್ದು ನಮ್ಮ ಕಾಲೇಜಿಗೆ ನ್ಯಾಕ್ ಕಮಿಟಿ ವಿಸಿಟ್ ಕೊಡ್ತಕ್ಕಂಥ ನಾಳಿಂದ ಬರ್ತಕ್ಕಂಥ ಅವಕಾಶಗಳಿಂದ ಇವತ್ತು ನಾವು ಪ್ರೆಸೆಂಟ್ ಮಾಡಿಕೊಂಡಿದ್ದೇವೆ. ಸೊ ಮುಖ್ಯವಾಗಿ ಏನಂತಂದರೆ ನಮ್ಮ ಕಾಲೇಜು ಲಾಸ್ಟ್ 2018ರಲ್ಲಿ ನ್ಯಾಕ್ ಕಮಿಟಿಗೆ ಹೋಗಿದ್ವಿ. ಆವಾಗ ನಮ್ಮದು 2018ರಲ್ಲಿ ನಮಗೆ ಡಿ ಅಂತಕ್ಕಂಥ ಗ್ರೇಡ್ ಬಂದಿರತಕ್ಕಂಥದ್ದು. ಸೊ ಅದರಲ್ಲಿ ನಮ್ಮ ಇದಾದ ನಂತರ ಮತ್ತೆ 5ನೇ ವರ್ಷಕ್ಕೆ ನಾವು ಗ್ರೇಡ್ಗೆ ಹೋಗ್ತಕ್ಕಂಥದ್ದು ಅವಕಾಶ ಇರೋದ್ರಿಂದ ಇವತ್ತು ನಾವು ನಮ್ಮ ಕಾಲೇಜಿನ ಸನ್ಮಾನ್ಯ CDC ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಅವರ ಸಹಕಾರದಿಂದ ಮತ್ತು NS ಬೋಸರಾಜ್ ಅವರ ಸಹಕಾರದಿಂದ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥವರು ಈ ವಸಂತ ಕುಮಾರ್ ಇರ್ಬೋದು, ಮತ್ತು CDC ಅಧ್ಯಕ್ಷರು ಸನ್ಮಾನ್ಯ ಇವರು ಶಿವರಾಜ್ ಪಾಟೀಲ್ ಅವರು ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರು ಮತ್ತು ಪಾಲಕರು, ಪೋಷಕರು ಮತ್ತು ಮೀಟಿಂಗ್ ಕರೀತಾ ಇದ್ದೀವಿ. ಸೊ ಅವ್ರ ಮುಖಾಂತರವಾಗಿ ಹಳೆ ವಿದ್ಯಾರ್ಥಿಗಳು ಮತ್ತು ಹೊಸದಾಗಿರ್ತಕ್ಕಂಥ ಸೇರ್ಪಡೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಪ್ರತಿನಿಧಿಗಳು ಇವತ್ತು ನ್ಯಾಕ್ ಕಮಿಟಿಗೆ ಅವರು ಪಾಲ್ಗೊಳ್ಬೇಕಂತಕ್ಕಂಥ ವಿಚಾರವನ್ನು ಇವತ್ತು ನಾವು ಈ ಮಾಧ್ಯಮದ ಮುಖಾಂತರ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಪ್ರೆಸ್ ಮೀಟಿಂಗ್ ಕರೆದಿದ್ದೀವಿ. ಸಾಮಾನ್ಯವಾಗಿ ಅವರು ಬರ್ತಕ್ಕಂಥವ್ರು ಡೆಲ್ಲಿಯಿಂದ ಒಬ್ಬರು ಬರ್ತಾ ಇದ್ದಾರೆ ಮತ್ತು ವಿಶಾಖಪಟ್ಟಣದಿಂದ ಒಬ್ಬರು ಬರ್ತಾ ಇದ್ದಾರೆ ಮತ್ತು ಹಾಸನದಿಂದ ಒಬ್ಬರು ಬರ್ತಾ ಇದ್ದಾರೆ. ಸೊ ಹೀಗಾಗಿ ನಮ್ಮ ಕಾಲೇಜಿಗೂ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ 5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಬೋಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಅಂಶವನ್ನು ನಾವು ಮಾಡಿದ್ದೇವೆ. ಸೊ ಇವೆಲ್ಲವುಗಳನ್ನು 5 ವರ್ಷದಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ ಇವತ್ತು ನಾಳೆ ನಮ್ಮ ಕಾಲೇಜಿಗೆ 2 ದಿವಸಗಳವರೆಗೆ ಮೌಲ್ಯಮಾಪನ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಸೊ ಈ ವಿಷಯವನ್ನು ರಾಯಚೂರಿನಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ಜನಪ್ರತಿನಿಧಿಗಳವರಿಗೆ ಈ ಮಾಹಿತಿಯನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಾವು ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ
ಸೊ ಇವೆಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಎಲ್ಲರೂ ಮಾಧ್ಯಮದ ಮುಖಾಂತರವಾಗಿ ಎಲ್ಲ ಜನರಿಗೆ ಮಾಹಿತಿಯನ್ನು ಕೊಟ್ಟರೆ ನಮ್ಮ ಕಾಲೇಜಿಗೆ ಸ್ವಲ್ಪ ಒಳ್ಳೆಯದಾಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಸೋಮನಾಥ್ ರೆಡ್ಡಿ, ಚಂದ್ರಶೇಖರ್ ಸಿ, ಮಹಾಂತೇಶ್ ಅಂಗಡಿ, ಶರಣಪ್ಪ ಇದ್ದರು. ರಾಯಚೂರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಯಚೂರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಿನ್ನೆ ಪದಾಧಿಕಾರಿಗಳ ಆಯ್ಕೆ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಮಹಾದೇವ 102 ಮತ ಪಡೆದಿದ್ದು, ರವಿ ದಳವಾಯಿ 203 ಮತ ಪಡೆದಿದ್ದು, ನಜೀರ್ ಅಹಮದ್ ಅವರು 242 ಮತಗಳನ್ನು ಪಡೆಯುವ ಮೂಲಕ ಗೆಲುವು ಸಾಧಿಸಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಲಕ್ಷ್ಮಪ್ಪ ಭಂಡಾರಿ ಅವರು 287 ಮತ ಪಡೆದು ಗೆಲುವು ಸಾಧಿಸಿದ್ದು, ಪ್ರತಿಸ್ಪರ್ಧಿ ವಿಜಯ್ ಕುಮಾರ್ 270 ಮತ ಪಡೆದು ಸೋತಿದ್ದಾರೆ. ಜಂಟಿ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಹನುಮಂತಪ್ಪ ಮೇಟ ಅವರು 321 ಮತ ಪಡೆದು ಸೋತಿದ್ದು, ಮರಿಯಪ್ಪ 231 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ. ಖಜಾಂಚಿ ಸ್ಥಾನಕ್ಕೆ ಅಯ್ಯಣ್ಣ ವಾರದ್ ಅವರು 274 ಮತ ಪಡೆದು ಸೋಲುಂಡಿದ್ದು, ಸೈಯದ್ ನವಾಜ್ ಪಾಷಾ 279 ಮತ ಪಡೆದು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಟಿ. ಚಂದ್ರಶೇಖರ್ ರೆಡ್ಡಿ ವಕೀಲರು ತಿಳಿಸಿದ್ದಾರೆ. ರಾಯಚೂರು ಬಾರ್ ಅಸೋಸಿಯೇಷನ್ ಎಲ್ಲ ಹಿರಿಯ ಮತ್ತು ಕಿರಿಯ ವಕೀಲರು, ಮಹಿಳಾ ವಕೀಲರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿ, ಲಾಸ್ಟ್ ಪೀರಿಯಡ್ ನಲ್ಲಿ ಇದ್ದಂತ ನಮ್ಮ ಬಾಲರಾಜ್ ವಕೀಲರಿಗೂ ಮತ್ತು ಉದಯ್ ಸೆಕ್ರೆಟರಿ ಅವರಿಗೂ ಮತ್ತು BN ನಾಯಕ್ ವೈಸ್ ಪ್ರೆಸಿಡೆಂಟ್ ಅವರಿಗೂ ಮತ್ತು ತಾಯಪ್ಪ ಜಾಯಿಂಟ್ ಸೆಕ್ರೆಟರಿ ಅವರಿಗೂ, ಜಿತೇಂದ್ರ ಟ್ರೆಜರರಿಗೂ ಮತ್ತು ಎಲ್ಲ ತಮಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ. ಅದೇ ರೀತಿ ನಮ್ಮ ಜೊತೆಗೆ ಈಗ ಎಲೆಕ್ಟ್ ಆದಂತ ಲಕ್ಷ್ಮಪ್ಪ ಭಂಡಾರಿ ಅವರಿಗೂ ಮತ್ತು ಹನುಮಂತಪ್ಪ ಮೇಟಿ ಜಾಯಿಂಟ್ ಸೆಕ್ರೆಟರಿ ಅವರಿಗೂ, ನಜೀರ್ ಅಹಮದ್ ವೈಸ್ ಪ್ರೆಸಿಡೆಂಟ್ರಿಗೆ ಮತ್ತು ಸೈಯದ್ ನವಾಜ್ ಬಾಷಾ ಟ್ರೆಜರಿ ಇವರು ತಮ್ಮ ವಿಶ್ವಾಸವನ್ನು ಎಲ್ಲ ತೆಗೆದುಕೊಂಡು ಸುಗಮವಾಗಿ ನಾನು ಮುಂದುವರಿಸಿದೆ ಅಂತ ಎಲ್ಲರನ್ನ ಜೊತೆಗೂಟ ಈ ಸಾಲಿನ ಚುನಾವಣೆಯನ್ನು ಯಾವುದೇ ತೊಂದರೆ ಇಲ್ಲದೆ ಅಚ್ಚುಕಟ್ಟಾಗಿ ನಡೆಸಿದಂತ ಚಂದ್ರಶೇಖರ್ ರೆಡ್ಡಿ ಅವರಿಗೂ, ರಾಯಚೂರು ವಿಮಾನ ನಿಲ್ದಾಣ ಸ್ಥಳಕ್ಕೆ ಸಂಬಂಧಿಸಿದಂತೆ ಆಡಳಿತಾತ್ಮಕವಾಗಿ ಇರುವ ಸಮಸ್ಯೆಗಳನ್ನು ತ್ವರಿತವಾಗಿ ನಿವಾರಿಸುವ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಂಸದ ಜಿ. ಕುಮಾರ್ ನಾಯಕ್ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಇವರನ್ನು ಭೇಟಿ ಮಾಡಿ ಒತ್ತಾಯಿಸಿದರು. ರಾಯಚೂರು ವಿಮಾನ ನಿಲ್ದಾಣ ಸ್ಥಳಕ್ಕೆ ಸಂಬಂಧಿಸಿದಂತೆ ಆಡಳಿತಾತ್ಮಕವಾಗಿ ಇರುವ ಸಮಸ್ಯೆಗಳನ್ನು ತ್ವರಿತವಾಗಿ ನಿವಾರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಸಂಸದ ಜಿ. ಕುಮಾರ್ ನಾಯಕ್ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಇವರನ್ನು ಭೇಟಿ ಮಾಡಿ ಒತ್ತಾಯಿಸಿದರು. ನವದೆಹಲಿಯ ವಿಮಾನಯಾನ ಸಚಿವರನ್ನು ನಿವಾಸದಲ್ಲಿ ಭೇಟಿ ಮಾಡಿ ರಾಯಚೂರಿನಲ್ಲಿ ಲಭ್ಯವಿರುವ ಭೂಮಿಯನ್ನು ವಿಮಾನ ನಿಲ್ದಾಣ ಮಾಡಲು ಅಗತ್ಯವಿರುವ ಅನುದಾನವನ್ನು ರಾಜ್ಯ ಬಜೆಟ್ನಲ್ಲಿ ಕಾಯ್ದಿರಿಸಲಾಗಿದೆ. ಆದರೆ ವಿಮಾನ ನಿಲ್ದಾಣ ಸ್ಥಳದ ಕುರಿತಂತೆ ಭಾರತೀಯ ವಿಮಾನ ಪ್ರಾಧಿಕಾರ ಕೆಲ ಆಕ್ಷೇಪಣೆಗಳನ್ನು ಸಲ್ಲಿಸಿದೆ. ಈಗಾಗಲೇ ಜಿಲ್ಲಾಡಳಿತ ಪೂರಕವಾಗಿ ಒತ್ತುವರಿ ತೆರವು ಸೇರಿದಂತೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿದೆ. ಕೇಂದ್ರದ ವಿಮಾನಯಾನ ಇಲಾಖೆಯಿಂದ ಅನುಮೋದನೆ ದೊರೆತಲ್ಲಿ ಕಾಮಗಾರಿ ಪ್ರಾರಂಭಿಸಲು ಸಹಾಯಕವಾಗುತ್ತದೆ. ಮಹತ್ವಾಕಾಂಕ್ಷಿ ಜಿಲ್ಲೆ ಹಾಗೂ ಹಿಂದುಳಿದ ಪ್ರದೇಶವಾದ ರಾಯಚೂರು ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣ ಅವಶ್ಯಕತೆ ಇದೆ. ದೇಶದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಉಡಾನ್ ಸೇರಿದಂತೆ ಇತರೆ ಯೋಜನೆಗಳಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲಾಗಿದೆ. ನಿರ್ಮಾಣಕ್ಕೆ ಅಗತ್ಯವಿರುವ ಭೂಮಿ ಅನುದಾನ ಲಭ್ಯವಿದ್ದರೂ ವಿಳಂಬವಾಗುತ್ತಿದೆ ಎಂದು ಮನವರಿಕೆ ಮಾಡಿದರು. ಈಗಾಗಲೇ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದು ಅನುಮೋದನೆಗೆ ಇರುವ ಸಮಸ್ಯೆಗಳನ್ನು ನೀಗಿಸಿ ಅನುಮತಿಸಬೇಕೆಂದು ಮನವಿ ಮಾಡಿದರು. ಶೀಘ್ರದಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವಿಮಾನ ನಿಲ್ದಾಣ ಕಾಮಗಾರಿಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳುವುದಾಗಿ ರಾಮಮೋಹನ್ ನಾಯ್ಡು ಭರವಸೆ ನೀಡಿದ್ದಾರೆ. ಹೊಸ ಕೈಗಾರಿಕಾ ನೀತಿಯಲ್ಲಿ ಹೊಸ ಕೈಗಾರಿಕೆಗಳಿಗೆ ವಿನಾಯಿತಿ, ಹಳೆ ಕೈಗಾರಿಕೆಗಳಿಗೆ ರಿಯಾಯಿತಿ ನೀಡಲು ವಿ. ಲಕ್ಷ್ಮೀ ರೆಡ್ಡಿ ಮನವಿ. ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಜಾಥಾಕ್ಕೆ ಚಾಲನೆ. ಮಾದಕ ವಸ್ತುಗಳ ಸೇವನೆ ಮನುಷ್ಯನ ಆರೋಗ್ಯಕ್ಕೆ ಹಾನಿಕಾರಕ, ನ್ಯಾಯಾಧೀಶ ಸಿದ್ದರಾಮಪ್ಪ. 27ರಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ನ್ಯಾಕ್ ತಂಡ, ಚುನಾಯಿತ ಜನಪ್ರತಿನಿಧಿಗಳು ಹಳೆ ವಿದ್ಯಾರ್ಥಿಗಳು ಮಾಹಿತಿ ನೀಡಲಿ ಡಾ. ವೆಂಕಣ್ಣ. ಮತ್ತು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ, ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮಪ್ಪ ಭಂಡಾರಿ. ಕೇಂದ್ರ ವಿಮಾನಯಾನ ಸಚಿವರೊಂದಿಗೆ ಕುಮಾರ್ ನಾಯಕ್ ಚರ್ಚೆ. ವಿಮಾನಯಾನ ಸಚಿವರನ್ನು ಭೇಟಿ ಮಾಡಿದ ಸಂಸದ ಕುಮಾರ್ ನಾಯಕ್. ರಾಯಚೂರು ವಿಮಾನ ನಿಲ್ದಾಣ ತೊಡಕು ನಿವಾರಣೆಗೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season. Wide parking areas facilities. Visit Shekhar Nagar, IB Road, Raichur.